ಸಣ್ಣ ವಿಷಯ ನೋಡಿ, ಸರ್ಕಾರ ಯಾವುದು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಸರ್ಕಾರ ಹೇಳಿದ್ಮೇಲೆ ಮುಗಿದೋಯ್ತು. ಸಭಾ ನಾಯಕರನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಡೈವರ್ಟ್ ಮಾಡಬೇಡಿ. ಬಾವಿಯಲ್ಲಿ ಎದಕ್ಕೆ ಬಂದು ನಿಂತಾರ ಅಷ್ಟೇ ಫಸ್ಟಿಗೆ. ಬಾವಿಯಲ್ಲಿ ಎದಕ್ಕೆ ನಿಂತಾರ, ರೀಸನ್ ಬೇರೆ ನೀವು ನಿಂತಿದ್ದು. ಮತ್ತೊಂದು ಹೇಳಿ, ನೀವು ಎದಕ್ಕೆ ನಿಂತಾರ? ಅಲ್ಲ, ನಾವು ಕೇಳಿರೋ ನಮ್ದು ವೆರಿ ಸಿಂಪಲ್. ಇದು ವಿಷಾದ ವ್ಯಕ್ತಪಡಿಸ್ತೀವಿ ಅಂತೇಳಿ ಸಭಾನಾಯಕರು ಹೇಳಿದ್ರೆ ಅವರ ಹೇಳಿಕೆಗೆ ನಮ್ಮದು ಅಭ್ಯಂತರನೇ ಇಲ್ಲ. ನಾವು ಮಾಡಿ ಅಂತ ಹೇಳಿದ್ದೀವಿ. ಅದ್ರ ಸಲ ನಿಂತೀರಿ ನೀವು? ಅದ್ರ ಸಲ ಬಾವಿಯಲ್ಲಿ ಬಂದಾರ? ಹೌದೌದು. ಮತ್ತೆ ತಿಮ್ಮಾಪುರ ಸಲ ಬಂದಿಲ್ಲ? ಅಲ್ಲಲ್ಲ, ಅದರದ್ದು ನೀವು ರೂಲಿಂಗ್ ಕೊಟ್ಟಾಗಿದೆ. ನಾವು ಎಲ್ರಿಗೂ ಅವಕಾಶ ಕೊಡ್ತೀವಿ ಮಾತಾಡಕ್ಕೆ ಅಂತ, ಅದಕ್ಕೆ ನಾವು ಒಪ್ಪಿದ್ದೀವಿ. ಈಗ ನೀವು ಸಭಾನಾಯಕರ ಸಲ? ಹೌದು, ಅಷ್ಟೇನೆ, ಬೇರೆ ಏನೂ ಅಲ್ಲ. ಸಭಾನಾಯಕರು ಹೇಳಿ ಏನಂತ. ಸನ್ಮಾನ್ಯ ಸಭಾಪತಿಗಳೇ, ಈ ವಿಷಯ ನಿನ್ನೆ ಬೆಳಗ್ಗೆ ತಾವು ಪ್ರಸ್ತಾವನೆ ಬಂದಾಗ ಶ್ರೀಮಾನ್ ಭೋಜೇಗೌಡರು ಮತ್ತು ವಿರೋಧ ಪಕ್ಷ ನಾಯಕರು, ಬೇರೆ ಸದಸ್ಯರು ತಮ್ಮ ಸಮ್ಮುಖದಲ್ಲಿ ಸೇರಿದ್ವಿ. ಆದ ನಂತರ ಶ್ರೀಮಾನ್ ಭೋಜೇಗೌಡರು ಉಪಸಭಾಪತಿಗಳು ಸಹಿತ ತಮ್ಮ ಸಮ್ಮುಖದಲ್ಲಿ ಇದ್ದರು. ಅಲ್ಲಿ ಏನಂದರು, ನೀವು ವಂದನಾ ನಿರ್ಣಯಕ್ಕೆ ಅನುಮೋದನೆ ಇದೆ ಇಲ್ಲೆಂಬ ಮಾತನ್ನು ಇವತ್ತು ವಿರೋಧ ಪಕ್ಷ ನಾಯಕರು ರಿಪೀಟೆಡ್ಲಿ 2 ದಿವಸದಿಂದ ಹೇಳ್ತಾ ಇದ್ದಾರೆ. ಸರ್ಕಾರ ಅದ್ರ ಪರವಾಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅಂತ ಮಾತು ಅಲ್ಲಿ ಹೇಳಿದ್ದೀನಿ. ಅದೇ ಮಾತು ಇಲ್ಲಿ ಬಂದು ಹೇಳಂತ ಹೇಳಿದೆ. ತಮ್ಮ ಸಮ್ಮುಖದಲ್ಲಿ ಉಪಸಭಾಪತಿಗಳ ಸಮ್ಮುಖದಲ್ಲಿ ಈ ಭೋಜೇಗೌಡರು ಮಾತಾಡಿದರು. ಆ ವಿಷಯ ಇಲ್ಲಿ ಬಂದು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ವಂದನಾ ನಿರ್ಣಯದ ಬಗ್ಗೆ ಸರ್ಕಾರ ಅನುಮೋದನೆ ಇದೆ, ಅದರ ಪರವಾಗಿದೆ ಅಂತ ಮಾತನ್ನು ಹೇಳಿದ್ವಿ. ಅದಾದ ನಂತರ ಅವ್ರು ಹೇಳಿದ್ರು, ರವಿಕುಮಾರ್ ಅವರು ಎದ್ದು ಕೇವಲ ಹೇಳಿದರೆ ಆಗೋದಲ್ಲ, ಇತಿಹಾಸದಲ್ಲಿ ಅದನ್ನು ಮುಂದುವರಿತದೆ, ಅವರು ಖಂಡಿಸಿದ್ದಾರೆ ಅಂತಂದರು. ಅದಕ್ಕೂ ನಾವೇನು ಹೇಳಿಲ್ಲ, ತಾವೇ ನಿರ್ಧಾರ ತೆಗೆದುಕೊಂಡು ಅದು ಖಂಡಿಸ್ತೀನಿ ಎಂಬ ಶಬ್ದ ತೆಗೆದುಹಾಕ್ತೀನಿ ಅಂತೇಳಿ ತಾವು ಹೇಳಿಬಿಟ್ರಿ. ತಾವು ಹೇಳಿದ್ದನ್ನು ನಾವು ಒಪ್ಪಿಕೊಂಡಿದ್ದೀವಿ. ಇದಾದ ಮೇಲೆ ಮತ್ತೆ ಯಾಕೆ ಅದಾದ ನಂತರ ಮಧ್ಯಾಹ್ನ ಕ್ವಶನ್ ಅವರಿಗೆ ತಾವು ಹೇಳಿದ್ರಿ ಸರ್. ಕ್ವಶನ್ ಅವ್ರು 4 ಕ್ವಶನ್ ನಡೀತಾ ಇದೆ. ನಡೆಯುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರು ಎದ್ದು ಮರುಪರಿಶೀಲನೆ ಮಾಡಿದಂತಂದ್ರೆ ಮಾತಾಡಿದ್ರಿ. ಅದೇನಾಯಿತು ಇದೇನಾಯಿತು ಅಂತಂದಾಗ ತಾವು ಹೇಳಿದ್ರಿ, ಇಬ್ಬರು ಲೆಟ್ರ್ ಕೊಟ್ಟಿದ್ರಿ. ಆ 2 ಲೆಟ್ರ್ ಮೇಲೆ ನಾನು ನಿರ್ಧಾರ ತೆಗೆದುಕೊಂಡು ಈ ರೀತಿಯಾದಂಥ ಅಡ್ವೊಕೇಟ್ ಜನರಲ್ ಅವರು ಇವರೆಲ್ಲರೂ ಮಾತಾಡಿ ನಾನು ನಿರ್ಧಾರಕ್ಕೆ ಬಂದೆ ಅಂತೇಳಿ ಆ ವಿಷಯ ಹೇಳಿದ ಮೇಲೆ ಇದ್ರ ಬಗ್ಗೆ ಅವರು ತೀಕ್ಷ್ಣವಾಗಿ ಅವರು ಹರಿದಾಕಿರ್ತಕ್ಕಂಥ ಈ ವಿಷಯಕ್ಕೆ ಆ ವಿಷಯ ಮುಗಿದೋಗಿದೆ. ತಾವು ಖಂಡಿಸಿದ ಶಬ್ದ ಯಾವಾಗ ರೆಕಾರ್ಡಿಂಗ್ ತೆಗೆದ ಮೇಲೆ ಅದಕ್ಕೆ ಮುಗಿದೋಯ್ತು. ಅವರು 2 ದಿನದಿಂದ 10 ಸಲ ಹೇಳಿದ್ರು ಸ್ಟೇಟ್ಮೆಂಟ್ ನೋಡಿ. ಸರ್ಕಾರ ಯಾಕಂದರೆ ಲಾ ಮಂತ್ರಿಗಳು ಸಹಿತ ಇಲ್ಲಿದ್ದ ಸಂದರ್ಭದಲ್ಲಿ ಹೇಳಿದರು, ಅಲ್ಲಿನೂ ಹೇಳಿದ್ರಿ ಇಲ್ಲಿನೂ ಹೇಳಿದ್ರಿ, ನೀವು ಪರವಾಗಿದ್ದೀರಾ ವಿರೋಧಿದ್ದರೂ ಸ್ಪಷ್ಟನಾಗಬೇಕು, 2 ಕೂಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರು. ನಾವು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ, ಅದರ ಪರವಾಗಿದ್ದೀವಿ ಅಂತ ಹೇಳಿದ್ವಿ, ಸ್ಪಷ್ಟನೆ ಮಾಡಿದ್ದೀನಿ. ಆ ಶಬ್ದ ಸರಿಯಿಲ್ಲ ಅಂತ ಅವರು ರೇಜ್ ಮಾಡಿದರು. ಅದು ತಾವು ದೇಶವನ್ನು ತೊಗೊಂಡ್ರಿ, ಅದು ತೆಗೆದುಹಾಕಿದ್ರು. ಅಲ್ಲಿ ಆದಮೇಲೆ ಅದು ಮುಗಿದೋಯ್ತು. ಆದಮೇಲೆ ಲಂಚ್ ಅವರ್ ಆದಮೇಲೆ ಸ್ಟಾರ್ಟ್ ಆಗಿದ್ದು ಕ್ವಶನ್ ಅವರು ತಾವು ಹೇಳಿದ್ರಿ. 4 ಕ್ವಶನ್ ನಡೀತಾ ಇದೆ. ನಡೆಯುವಂಥ ಸಂದರ್ಭದಲ್ಲಿ ಬಂದಿರುವಂಥ ಆವೇಶದಿಂದ ಮಾಡಿರ್ತಕ್ಕಂಥ ವಿಷಯ. ಈಗ ಅವರು ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಈಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಸಭಾನಾಯಕರೇ, ನಾನೇ ನಿಮಗೆ ಹೇಳ್ತಂದ್ರೆ, ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ನಮ್ಮ ಸಂಪೂರ್ಣವಾದಂಥ ಸ್ವಾಗತ ಇದೆಯೇನಾ? ತಾವು ಪ್ರಸ್ತಾವನೆ ಮಾಡಿದ್ರಿ, ನಮ್ಮ ಸದಸ್ಯರು ಪ್ರಸ್ತಾವನೆ ಮಾಡಿದ್ರೆ ಅನುಮೋದನೆ ಆಗಿದೆ, ಅದರ ಮೇಲೆ ಭಾಷಣ ನಡೀತಾ ಇದೆ. ಓಕೆ. ಮಾನ್ಯ ಸಭಾಪತಿ, ಇಲ್ಲ, ಯಾರಿಗೆ ಮಾತಾಡಕ್ಕೆ ಕೊಡುದಿಲ್ಲ ನಾನು. ನೋಡ್ರಿ ರವಿ ಅವರೇ, ಇನ್ನು ಒಂದು ನಿಮಿಷ ಕೇಳಿ, ಎಲ್ಲರೂ ಕೇಳಿ. ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಸದನ ಪ್ರಾರಂಭ ಆಗಿದೆ. ಇವತ್ತು ಡಿಸೋಜ್ ಅವರು ಅರ್ಧ ಮಾತಾಡ್ಯಾರ, ಮತ್ತು ಮುಖ್ಯಮಂತ್ರಿಗಳು ಬಂದು ಮಧ್ಯಾಹ್ನ ಉತ್ತರ ಕೊಡ್ತೀವಿ ಅಂತ ಹೇಳ್ಯಾರ. ಅವ್ರು ಉತ್ತರ ಕೊಡ್ತೀವಿ ಅಂತ ಹೊತ್ನಾಗ ನೀವು ಮಾತಾಡಲಿಲ್ಲ ಅಂದ್ರೆ ಸದನದಲ್ಲಿ ಏನು ನಡಿಬೇಕು ಹೇಳಿ ನೋಡಿ. ಬರೀತಿರ್ತೀರಿ ನೀವು, ಪಾಯಿಂಟ್ ಆಫ್ ಆರ್ಡರ್ ಇರ್ತೀರಿ, ಕೇಳ್ತೀರಿ, ಎಷ್ಟನ್ನ ಹೇಳ್ಬೇಕು ಹೇಳಿ ನೋಡೋಣ. ಮಾನ್ಯ ಸಭಾಪತಿಗಳೇ, ಈಗ ಅಲ್ಲ ಈ ಮಾತಾಡೋ ಚಟ ಕಡಿಮೆ ಮಾಡಿ. ಮಾನ್ಯ ಸಭಾನಾಯಕರು 22ನೇ ತಾರೀಕು ಈಗ ಹೇಳಿನಲ್ಲ, ಈಗ ನಾ ಮುಗಿಸಿ ನೋಡಿ. ಅವ್ರು ಒಂದ್ಸಲ ನಾನು ರಾಜ್ಯಪಾಲರನ್ನ ಸ್ವಾಗತ ಮಾಡ್ತೀನಿ ಅಂದ್ರೆ ಅರ್ಥ ಮುಗಿತಿಲ್ಲ ನಿಮಗೆ? ಅಲ್ಲೇ ಈ ಮಾನ್ಯ ಸಭಾಪತಿಗಳು ಅವ್ರು ಹಂಗೆ ಹೇಳಿಲ್ಲ. ಅವ್ರು ಹೇಳಿರ್ದೇನು ಈಗ ಹೇಳಿದ್ರಲ್ರಿ, ಈಗ ಹೇಳಿದ್ರಲ್ಲ, ವಿಧಾನ ಮಂಡಲದಲ್ಲಿ ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸುತ್ತಿದ್ದೇವೆ. ಈಗ ಅವರು ಸ್ವಾಗತ ಮಾಡ್ತಾರಲ್ಲ, 163 ಮತ್ತು 173ಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕದ ಜನತೆಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ನಾವು ಅದನ್ನು ಪ್ರತಿಭಟಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಸಣ್ಣ ಪುಟ್ಟ ಗೆರಿಕೋದ್ರ ಹೆಂಗ, ಪ್ರತಿಯೊಂದಕ್ಕೂ ಗೆರಿಕೋದ್ರ ಹೆಂಗ? ಆಯ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಸದನ ನಡಿಬೇಕಾಗ್ತಿದೆ. ಇದನ್ನ ವಾಪಸ್ ಪಡೆದಿದ್ದಾರಾ? ವಾಪಸ್ ಪಡೆದು ವಿಷಾದ ವ್ಯಕ್ತಪಡಿಸಿದಾರಾ? ಇಲ್ಲ. ನಾನು ಅವರು ವಿಷಾದವನ್ನು ವ್ಯಕ್ತಪಡಿಸಿಲ್ಲ, ಕ್ಷಮೆ ಕೋರ್ಬೇಕು ಅಂತ ಕೇಳಿದ್ವಿ. ನಾವು ಅದನ್ನ ಪಟ್ಟು ಹಿಡಿಯಲಿಲ್ಲ. ನೀವು ಸದನ ನಡೀಬೇಕು, ಈ ರೀತಿ ಹೋಗೋದು ಬೇಡ ಅಂತೇಳಿ ನಾವು ಬಾವಿಗೆ ಬಂದು ಕೇಳ್ಕೊಂಡ್ವಿ. ಆದರೆ
ಅವರೇನು ಹಠ ಹಿಡಿದು ಅದನ್ನೇ ಸಾಧಿಸ್ತಿದ್ದಾರೆ. ನೀವು ತೆಗೆದಿದ್ದೀರಿ, ಕಡತದಿಂದ ತೆಗೆದಿದ್ದೀರಿ, ಅಲ್ಲ ತೆಗೆದಿದ್ದೀರಿ. ಅದಕ್ಕೆ ಆಯ್ತು, ಅದನ್ನು ನಾವು ಸ್ವಾಗತಿಸ್ತೇವೆ. ನನ್ನ ಪದಗಳನ್ನು ನಾನು ವಾಪಸ್ ಪಡೆದಿದ್ದೇನೆ. ನಾವು ಇದು ಆಗಬಾರ್ದಾಗಿತ್ತು, ನಾನು ವಿಷಾದ ವ್ಯಕ್ತಪಡಿಸಿದ್ದೇನೆ. ಈಗ ಒಂದ್ ನಿಮಿಷ, ಆಮೇಲೆ ಕೇಂದ್ರ ಸರ್ಕಾರದ ಇದೆಲ್ಲ ಅವ್ರು ದಿನಕ್ಕೆ ಒಂದು ಮಾತಾಡ್ತಾರೆ, ಗಂಟೆಗೆ ಒಂದು ಬದಲಾವಣೆ ಮಾಡ್ತಾರೆ. ಸಭಾ ನಾಯಕರು ಆಲ್ರೆಡಿ ಹೇಳಿದ್ದಾರೆ. ಸುಮಾರು ನಿನ್ನೆಯಿಂದ ಸಭಾಪತಿಗಳೇ ಸದನ ಸುಮಾರು 5 ಗಂಟೆ ಹಾಳಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಹಠ ಅವ್ರು ಇಟ್ಕೊಂಡಿರೋದು, ನಾವಲ್ಲ. ಅವ್ರು ಹೇಳ್ದಂಗೆಲ್ಲ ನೀವು ಕಡತ ತೆಗಿದ್ರಿ, ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.